ಇಟ್ ಈಸ್ ವಿಸ್ಡಮ್ ದಟ್ ಶುಡ್ ಸ್ಪೀಕ್. ಈಗ ನಾವು ನಾಲೆಡ್ಜ್ಗೂ ವಿಸ್ಡಮ್ಗೂ ಏನು, ಚಾಟ್ ಜಿ ಪಿ ಟಿನಲ್ಲಿ ಎನಲ್ಲಿ ಯಾರು ಬೇಕಾದ್ರೆ ಮಾಹಿತಿ ಓದ್ಬೋದು, ಆದರೆ ಪಾಲಿಸಿ ಅದನ್ನು ಅನುಭವಿಸಿ ಎಲ್ಲದನ್ನು ಟ್ರೈ ಮಾಡಿ ಆಚೆಗೆ ಬಂದಾಗ ಅವರಿಗೆ ಹೆಚ್ಚು ಸ್ಟ್ಯಾಂಪ್ ಕೊಡ್ತೀವಿ, ಅವರನ್ನು ನಾವು ಹೆಚ್ಚು ಬಿಲೀವ್ ಮಾಡ್ತೀವಿ ಅಲ್ಲ. ಸೊ ನಾವು ಇನ್ ದ ವರ್ಲ್ಡ್ ಆಫ್ ಕ್ರಿಯೇಟರ್ಸ್, ನಾವು whom to believe. So that's where the credibility comes in, wherein today, of course, when it comes to fitness, ನಿಮಗೆ ಪ್ರಶ್ನೆ ಕೇಳ್ತೀನಿ, ಕರ್ನಾಟಕದಲ್ಲಿ ಫಿಟ್ನೆಸ್ ಅಂತಂದ ತಕ್ಷಣವೇ ಒಂದು ಇನ್ಫ್ಲೂಯೆನ್ಸರ್ ಅಥವಾ ಒಂದು ಕಾಂಟೆಂಟ್ ಕ್ರಿಯೇಟರ್ ಅಥವಾ ಯಾರನ್ನು ನೀವು ನಂಬ್ತೀರಾ? ಡಿಡ್ ಐ ಹಿಯರ್ ದ ನೇಮ್ ಶ್ರವಣ್? ಯಾ. ಸೊ ಶ್ರವಣನ್ನು ಕೇಳಿಸ್ಕೊಳ್ಬಾರ್ದು, ನೋಡಬೇಕು. ಆ್ಯಂಡ್ ಹಿಯರ್ ಐ ಸಿಟ್ with an open mind and of course a very curious mind rather, to explore this man's journey, who has been an oil and gas engineer, to a hustler, to a curious soul, to somebody who is probably fit outside, but I really want to see how fit he is inside. So hangagi Shravan, welcome to Just Curious Kannada. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ನೀವು? ತುಳುನಲ್ಲಿ ಶುರು ಮಾಡಬೇಕಾ? ನನಗೆ ಒಂದೇ ಲೈನ್ ಬರೋದು, ಎಂಚಿನ ಎಂಚೌಲಾರ್ ಅಂದ್ರೆ ಹೇಗಿದ್ದೀರಾ, ಮನಸಾಂಡ, ಇಷ್ಟೇ ಗೊತ್ತಿರೋದು. ಸೊ ಎಸ್, ಹೌ ಆರ್ ಯು? ಐ ಆಮ್ ಗುಡ್. ನೀವು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಖುಷಿ ಆಗ್ತಿದೆ. ಕನ್ನಡದಲ್ಲಿ ನಂದು ಅಂದರೆ ಆ್ಯಸ್ ಐ ಟೋಲ್ಡ್ ಯು, ಮೊದಲನೇ ಸತಿ ಪಾಡ್ಕಾಸ್ಟ್ ಮಾಡ್ತಿರೋದು. ಆ್ಯಂಡ್ ನೋಡ್ತಾ ಬಂದಿದ್ದೀನಿ ನಿಮ್ಮ ಕಾಂಟೆಂಟ್ನ, ಪಾಡ್ಕಾಸ್ಟ್ನ, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಯೂಟ್ಯೂಬಲ್ಲಿರ್ಬೋದು. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ವಿ ಆರ್ ಸಿಟ್ಟಿಂಗ್ ಹಿಯರ್. ಏನಾದರೂ ನಮ್ಮಿಂದ ಜನ ಕಲೀಲಿ ಆ್ಯಂಡ್ ಗೆಟ್ ಟು ನೋ ಅಸ್ ಮೋರ್ ಆರ್ ಗೆಟ್ ಟು ನೋ ಮೀ ಮೋರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಬ್ಸಲ್ಯೂಟ್ಲಿ. ಶ್ರವಣ್, ಐ ಮೀನ್ ಐ ಥಿಂಕ್ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಾಂಟೆಂಟ್ ಮೂಲಕ ದೇರ್ ಇಸ್ ಅ ಪೀಸ್ ಆಫ್ ಯು ದಟ್ ಇಸ್ ಪುಟ್ ಔಟ್, ಆ್ಯಂಡ್ ಬಟ್ ವಿ ರಿಯಲಿ ವಾಂಟ್ ಟು ಸಿ ದ ಮಿಸ್ಸಿಂಗ್ ಪೀಸಸ್. ಅಂದರೆ ಹೂ ಇಸ್ ಶ್ರವಣ್ ಬಿಫೋರ್ ದ ಕ್ಯಾಮ್ರಾ ಸಾ ಯು? ಬಿಫೋರ್ ದ ಕ್ಯಾಮ್ರಾ ಸಾ ಮಿ ಅಂದರೆ ಐ ವಾಸ್ ಜಸ್ಟ್ ಅನದರ್ ನರ್ಡ್ ಸ್ಟೂಡೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೂ ನಾನು ಹೇಳಿದೆ, ಜಸ್ಟ್ ಲೈಫಲ್ಲಿ ಅಂದರೆ ನಂಗೆ ಏನಿತ್ತು ಅಂದರೆ ಚಿಕ್ಕದ್ರಿಂದ ಏನಾದರೂ ಮಾಡಬೇಕು, ಅಂದರೆ ಏನಾದರೂ ಮಾಡಬೇಕುಗಿಂತ ಜಾಸ್ತಿ ಫಸ್ಟ್ ಇರಬೇಕು ಅಂತ ಇತ್ತು. ಅಂದರೆ ಐ ಹ್ಯಾಡ್ ದ್ಯಾಟ್ ಚಿಕ್ಕದ್ರಿಂದ. ಎಲ್ಲದರಲ್ಲೂ ನಾನು ಫಸ್ಟ್ ಇರಬೇಕಂತ, ಫಸ್ಟ್ ಇರಬೇಕಂದ್ರೆ ನಾನು ಬೆಸ್ಟ್ ಕೊಡಬೇಕು, ನಾನು ಬೆಸ್ಟ್ ಕೊಟ್ಟರೆ ಫಸ್ಟ್ ಆಗ್ತೀನಿ ಅಂತ, ಆ ಥರ ಒಂದು ಇತ್ತು. ಸೊ ಐ ಹ್ಯಾವ್ ಟು ವಾಟ್ ಎವರ್ ಐ ಡೂ ನಾನು ಚೆನ್ನಾಗಿ ಮಾಡಬೇಕು, ಮಿಸ್ಟೇಕ್ ಹುಡುಕೋಕ್ಕಾಗಬಾರ್ದು ಅಂತ. ಸೊ ಹಾಗೆ ಮಾಡಿದರೆ ಅಫ್ಕೋರ್ಸ್ ಔಟ್ಕಮ್ ಚೆನ್ನಾಗಿ ಬರುತ್ತಲ್ಲ. ಸೊ ಹಾಗಿತ್ತು. ಚೆನ್ನಾಗಿ ಅದೇ ಓದು ಅದೇ ಆಗಿತ್ತು ನಂದು ಜೀವನ. ಅಂದರೆ ಓದು ಮತ್ತು ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಆದಮೇಲೆ ಓದು ವರ್ಕೌಟ್ ಇದೇ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಇಟ್ ಗಾಟ್ ಇಂಟ್ರೊಡ್ಯೂಸ್ ಟು ಕಾಂಟೆಂಟ್. ಅದಾದಮೇಲೆ ಜನ ನೋಡಿದ್ದಾರೆ ಜರ್ನಿ ನಂದು. ಒಂದೇ ಒಂದು ಲೈನಲ್ಲಿ ಮುಗಿಸ್ಬಿಟ್ರಿ. ಅಂದರೆ ಈ 4-5 ಲೈನಲ್ಲಿ ನಿಮ್ಮ ವ್ಯಕ್ತಿತ್ವದ ಒಂದಷ್ಟು ಎಳೆಗಳು ಬಂತು. ಒಂದು, ಗೋ ಗೆಟರ್, ಅಥವಾ ಏನೇ ಮಾಡಿದ್ರು ಅದ್ರಲ್ಲಿ ತಪ್ಪು ಹುಡುಕದೇ ಇರೋ ಹಾಗೆ ಮಾಡಬೇಕು ಅನ್ನೋದು. ಐ ಮೀನ್ ಈ ಗುಣ ಬರೋದಕ್ಕೂ ಇಫ್ ಯು ಲುಕ್ ಬ್ಯಾಕ್ ಇದೆ. ಅಂದರೆ ಏನಾಗ್ತಿತ್ತು ಅಂದರೆ, ನಾನು ನನ್ನ ಪ್ರೈಮರಿಯಲ್ಲಿದ್ದಾಗ ಸ್ವಲ್ಪ ಈಸಿ ಗೋಯಿಂಗ್ ಆಗಿದ್ದೆ. ನೀವು ಅಂದರೆ ಮಂಗಳೂರಲ್ಲಿ ಪ್ರೈಮರಿ ಮಾಡಿದ್ದು, ಮತ್ತು ಹೈಸ್ಕೂಲೆಲ್ಲ ಪುತ್ತೂರಲ್ಲಿ ಮಾಡಿರೋದು. ಪುತ್ತೂರು ಕೇಳಿರ್ತೀರ, ಮಾಲಿಂಗೇಶ್ವರ ಟೆಂಪಲ್ ವೆರಿ ಫೇಮಸ್. ಅಲ್ಲಿ ಏನಾಯಿತು ಅಂದರೆ, ಐ ಅಂಡರ್ಸ್ಟುಡ್ ವ್ಯಾಲ್ಯೂ. ನನಗೆ ಅರ್ಥ ಆಯಿತು, ನೀವು ವೆನ್ ಯು ಪರ್ಫಾರ್ಮ್ ಬೆಟರ್, ದ ಬೆನಿಫಿಟ್ಸ್, ದ ರಿಸಲ್ಟ್ಸ್ ನಿಮ್ಗೇನು ಸಿಗತ್ತೆ ಅಲ್ಲ, ಅದು ನಂಗೆ ಗೊತ್ತಾಯಿತು ಚಿಕ್ಕ ಏಜಲ್ಲೇ. ಅಂದರೆ ಉದಾಹರಣೆಗೆ ಈಗ ಸ್ಕೂಲಲ್ಲೇ ಇಟ್ಕೊಳ್ಳಿ, ನೀವು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದರೆ ಯು ಆರ್ ರೆಕಗ್ನೈಸ್ಡ್ ಅಲ್ಲ. ನೀವು ಓದೋದ್ರಲ್ಲಿ ಚೆನ್ನಾಗಿದ್ದರೆ ಯು ಆರ್ ರೆಕಗ್ನೈಸ್ಡ್, ನಿಮ್ಗೆ ಆಪರ್ಚುನಿಟಿ ಜಾಸ್ತಿ ಸಿಗತ್ತೆ. ಆ ಆಪರ್ಚುನಿಟಿನ ಮತ್ತೆ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಇನ್ನೂ ನೀವು ಬೆಳೆಯೋಕ್ಕಾಗತ್ತೆ. ಸೊ ನನಗೆ ಏನು ಅರ್ಥ ಆಯಿತು ಅಂದರೆ, ನೀವು ಕೆಲಸ ಮಾಡಿದರೆ, ಆ್ಯಂಡ್ ಕೆಲಸ ಎಲ್ಲರೂ ಮಾಡ್ತಾರೆ, ಆ ಕೆಲಸ ಮಾಡಿದ್ರೆ ನೀವು ಬೆಸ್ಟಾಗಿದ್ದರೆ ನಿಮಗೆ ಮುಂದೆ ಹೋಗೋಕ್ಕೆ ಈಸಿ ಆಗುತ್ತೆ. ಇಟ್ ಈಸ್ ಈಸಿ. ಹಾಂ. ಸೊ ದಟ್ ಈಸ್ ಹೌ ನನ್ನ ಪ್ರಿನ್ಸಿಪಲ್ ಏನಾಗಿತ್ತಂದರೆ, ನಾನು ಎಲ್ಲಿ ಇದ್ದೀನಿ ಅಲ್ಲಿ ನಾನು ಬೆಸ್ಟ್ ಕೊಡಬೇಕು. ಸೊ ಸ್ಕೂಲಲ್ಲಿದ್ದೆ, ಓದ್ತಾ ಇದ್ದೆ, ಬೇರೆ ಏನು ಯೋಚನೆ ಮಾಡ್ತಿಲ್ಲ, ಓದೋದ್ರಲ್ಲಿ ನಾನು ಬೆಸ್ಟ್ ಕೊಡಬೇಕು, ಆ ಥರ ಇದ್ದೆ. ಮತ್ತು ಸ್ಲೋಲಿ ಹಾಗೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ವಯಸ್ಸಿಗೆ ಹಿಂಗಾದರೆ ಹಿಂಗೆ ಸಿಗುತ್ತೆ. ಯಾಕಂದರೆ ತಂದೆ ಏನು ಹೇಳ್ತಿದ್ರು ಅಂದರೆ, ತಂದೆ ಬಿಸ್ನೆಸ್ಸಲ್ಲಿದ್ದರು. ತಂದೆ ಏನು ಹೇಳ್ತಿದ್ರು ಅಂದರೆ, ನನ್ನ ತಂದೆ ಯಾವತ್ತು ನೀನು ಓದು ಅಂತ ಹೇಳ್ತಾ ಇರಲಿಲ್ಲ. ನನ್ನ ತಂದೆ ಎಲ್ಲರೂ ಪೇರೆಂಟ್ಸ್ ಓದಿ ಅಂತ. ನನ್ನ ತಂದೆ ಓದು ಅಂತ ಹೇಳಿದೆ, ನಿಂಗೆ ಸಕ್ಸಸ್ಫುಲ್ ಆಗಬೇಕಾ ನೀನು ಓದು, ನಿಂಗೆ ಬೇಡ ಆದರೆ ಓದಬೇಡ. ಆ್ಯಂಡ್ ನಾನು ಐ ವಾಸ್ ಇನ್ ದ್ಯಾಟ್ ಜಾಗ ಎಲ್ಲಿ ಎಲ್ಲರ ಪೇರೆಂಟ್ಸು ಓದಿ ಅಂತ ಹೇಳ್ತಾ ಇದ್ರು. ನನ್ನ ತಂದೆ ಹೀಗೆ ಹೇಳ್ತಾ ಇದ್ದಾರೆ ಯಾಕೆ ಅಂತ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಂಗೆ ಅರ್ಥ ಆಯಿತು,
ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕಾದ್ರೆ ನಾನೇ ಕಷ್ಟಪಡಬೇಕು, ಯಾರಿರಲ್ಲ ಅಂತ. ಸೊ ದಟ್ ವಾಸ್ ದ ರೀಸನ್ ಐ ಕಾನ್ಸಂಟ್ರೇಟ್ ಅ ಲಾಟ್ ಆನ್ ಸ್ಟಡೀಸ್. ಬಟ್ ದೆನ್ ಈಗ ನಾನು ಮಾಡ್ತಿರೋದು ಕಂಪ್ಲೀಟ್ಲಿ ಬೇರೆ. ಬಟ್ ದೆನ್ ಆಸ್ ಐ ಟೋಲ್ಡ್ ಯು, ಒಂದು ಜಾಗದಲ್ಲಿ ಇದ್ದು ಈಗ ನೀವು ಪಾಡ್ಕಾಸ್ಟ್ ಮಾಡ್ತಿದ್ದೀರಾ, ಕರೆಕ್ಟಾ? ನಿಮ್ಮ ಗೋಲ್ ಏನಿರುತ್ತೆ? ಪಾಡ್ಕಾಸ್ಟ್ ಸೂಪರ್ ಆಗಬೇಕು, ಒಳ್ಳೆ ಪಾಡ್ಕಾಸ್ಟ್, ನನ್ನ ಆಡಿಯನ್ಸ್ಗೆ ವ್ಯಾಲ್ಯೂ ಸಿಗಬೇಕು. ಹಾಗಿದ್ರೆ ಮಾತ್ರ ತಾನೇ ಮುಂದೆವರೆಗೆ. ಈಗ ನಾನೊಬ್ಬ ಕನ್ಸಿಡರ್ ಮೀ ಆಸ್ ಅ ಫಿಟ್ನೆಸ್ ಕೋಚ್. ನಾನು ಫಿಟ್ನೆಸ್ ಕೋಚ್, ನನ್ನ ಕ್ಲೈಂಟ್ಸ್ಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟರಲ್ಲ ನಾನು ಮುಂದೆವರೆಯೋಕ್ಕಾಗೋದು. ರೈಟ್, ಕರೆಕ್ಟ್ ಅಲ್ಲ? ಕಾಂಟೆಂಟ್ ಕ್ರಿಯೇಟರ್, ಒಳ್ಳೆ ಕಾಂಟೆಂಟ್ ಕೊಟ್ಟರಲ್ಲ ವ್ಯಾಲ್ಯೂ ಜನ ನಂಬೋದು. ನೀವು ಯಾರನ್ನ, ನೀವೀಗ ಕೇಳಿದ್ರಿ ಆಡಿಯನ್ಸ್ಗೆ ಯಾರನ್ನ ನಂಬ್ತೀರಾ ಅಂತ ಫಿಟ್ನೆಸ್ ಹೇಳುವಾಗ, ಈಗ ಅವರು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ ಹೇಳಬೇಕು ಅಂದರೆ ಅದನ್ನು ಪದೇ ಪದೇ ವ್ಯಾಲ್ಯೂ ಕೊಡ್ತಾ ಇರಬೇಕಲ್ಲ. ಸೊ ಅದು ನನಗೆ ತುಂಬ ಅರ್ಲಿ ಸ್ಟೇಜಲ್ಲಿ ಅರ್ಥ ಆಯಿತು. ಎಸ್. ಆ್ಯಂಡ್ ಹಾಗೆ ಜರ್ನಿ ಆಯಿತು. ಮತ್ತು ಆ್ಯಸ್ ಐ ಟೋಲ್ಡ್ ಯು, ಆಯಿಲ್ ಆ್ಯಂಡ್ ಗ್ಯಾಸ್ ಇಂಜಿನಿಯರಿಂಗ್ ಆ್ಯಕ್ಚುಲಿ 12th ಆದಮೇಲೆ ನನಗೆ ಗೊತ್ತೇ ಇಲ್ಲ ಏನು ಮಾಡಬೇಕು ಅಂತ. ನನಗೇನು ಗೊತ್ತು, ಒಳ್ಳೆ ಓದಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಸರಿ, ಓದಿದೆ, ಮಾರ್ಕ್ಸ್ ತೊಗೊಂಡೆ, ಒಳ್ಳೆ ಮಾರ್ಕ್ಸು ಬಂತು. ಅದಾದಮೇಲೆ ಏನು ಮಾಡೋದು? ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಎಲ್ಲರೂ ಡಾಕ್ಟರ್ ಹಾಗೆ ಇತ್ತು. ಒಳ್ಳೆ ಓದೋರು ಏನು ಮಾಡೋದು? ಸೈನ್ಸ್ ತೊಗೊಂಡವರು ಒಂದು ಇಂಜಿನಿಯರಿಂಗ್ CET ಬರೀತಾರೆ, JE ಬರೀತಾರೆ, ಇಲ್ಲಾಂದರೆ ನೀಟ್ ಬರೀತಾರೆ. ಇಟ್ ವಾಸ್ ಹೌ ಇಟ್ ಈಸ್. ನಮ್ಮದು ಕಾಂಪಿಟೇಟಿವ್ ಇತ್ತು ದಕ್ಷಿಣ ಕನ್ನಡದಲ್ಲಿ ಅಂತ. ಸ್ಟಡೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ನಾನು ಇಲ್ಲಿ ಇಲ್ಲ ಅಂತ ಹೇಳ್ತೀನಿ. ನಾನು ಏನು ಹೇಳ್ತಿರೋದು, ಅಲ್ಲಿ ತುಂಬ ಎಕ್ಸ್ಟ್ರಾ ಇದು ಏನು ಇಂಪಾರ್ಟೆನ್ಸು, ಅದ್ರ ಜೊತೆ ಕೋಚಿಂಗು, ಅದ್ರ ನೀಟ್ ಎಕ್ಸಾಮ್ ಕೋಚಿಂಗು, JE ಅದೆಲ್ಲ ಇತ್ತು. ನನಗೆ ರೆಗ್ಯುಲರ್ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ನನಗೊಂದು ಏನೋ, ಅಯ್ಯೋ ನನಗೆ ನಾರ್ಮಲ್ ಇರೋದು ಬೇಡ, ಏನೋ ಯುನೀಕ್ ಮಾಡಬೇಕು. ದಟ್ ಈಸ್ ಹೌ ವೆನ್ ಐ ನಾನೇ ರಿಸರ್ಚ್ ಮಾಡಿ, ನಂಗೆ ಯಾರು ಹೇಳಿರೋದಲ್ಲ, ನಾನೇ ರಿಸರ್ಚ್ ಮಾಡಿ ಪೆಟ್ರೋಲಿಯಂ ಇಂಜಿನಿಯರಿಂಗ್, ಇದೆಂತ ಹೊಸ್ತು ಅಂತ ಐ ಗಾಟ್ ಮೈ ಸೆಲ್ಫ್ ಅಡ್ಮಿಟೆಡ್. ದೇಸೆ ನಮ್ಮ ಟೀನೇಜಲ್ಲಿರೋ ಒಂದಷ್ಟು ವಿಚಾರಗಳು, ಇಟ್ ಈಸ್ ಪ್ರಾಬ್ಲಿ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಂತ. ಅಂದರೆ ಯೂಶಲಿ ಒಂದು ಇದಿದೆಯಲ್ಲ, ಸ್ವಲ್ಪ ಈ ಕೋಸ್ಟಲ್ ಸೈಡಲ್ಲಿರೋರಿಗೆಲ್ಲ ಆಗಲೇ ಸ್ವಲ್ಪ ಮಂಡೆ ಜಾಸ್ತಿನೇ ಓಡತ್ತೆ ಅನ್ನೋದು. ಸೊ ಡು ಯು ಬಿಲೀವ್ ಇನ್ ದ್ಯಾಟ್? ಮಂಡೆ ಜಾಸ್ತಿ ನಾನು ಯಾರು ಸಹ ಕಷ್ಟಪಟ್ಟರೆ ನಾನೇನು ಹೇಳಿದ್ರು, ನಂದು ಕೆಪಾಸಿಟಿ, ನಿಮ್ಮದು ಎಲ್ಲರ ಕೆಪಾಸಿಟಿ ಒಂದೇ. ಜಸ್ಟ್ ದ್ಯಾಟ್ ಎಲ್ಲೆಲ್ಲಿ ರೈಟ್ ಎಫರ್ಟ್ ಹಾಕಬೇಕು ಅಲ್ಲೆಲ್ಲಿ ನಾವು ರೈಟ್ ಎಫರ್ಟ್ ಹಾಕಬೇಕು. ಸೊ ಹೌ ಟು ಐಡೆಂಟಿಫೈ ದ ರೈಟ್ ವೇ ಟು ಪುಟ್ ಇನ್ ಅನ್ ಎಫರ್ಟ್? ಯಾಕಂದರೆ ಯಾವ ಕಡೆಗೆ ಎಫರ್ಟ್ ಹಾಕಬೇಕು, ಯಾವ ಕಡೆಗೆ ಹಾಕಬೇಕಂತ ಆ ಹುಡುಗ ವಯಸ್ಸಲ್ಲೇ, ಎಸ್ಪೆಷಲಿ ಫಾರ್ ಯಂಗ್ಸ್ಟರ್ಸ್ ವಾಚಿಂಗ್ ದಿಸ್. ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್. ನಾನು ಐ ವುಡ್ ಲೈಕ್ ಟು ಆನ್ಸರ್ ದಿಸ್ ಇನ್ ಅ ವೇ ವೇರ್, ನೀವೀಗ ಏನು ಮಾಡ್ತಾ ಇದ್ದೀರಾ, ನಿಮಗೆ ಏನು ಮಾಡೋದ್ರಿಂದ ನಿಮಗೆ ಖುಷಿ ಸಿಗತ್ತೆ ಅಂತ ಹೇಳ್ತಾರಲ್ಲ, ಆಯಿತಾ? ನನಗೆ ಸಕ್ಸಸ್ಸಲ್ಲಿ ಖುಷಿ ಸಿಕ್ತು ರಶ್ಮಿ. ಐ ಟೋಲ್ಡ್ ಯು ರೈಟ್. ಈಗ ನಾನು ಓದಿ ನಂಗೆ ಒಳ್ಳೆ ಮಾರ್ಕ್ಸ್ ಬಂದಾಗ ನನಗೆ ಏನೋ ಖುಷಿ. ನನ್ನಪ್ಪ ನನಗೆ ಸೈಕಲ್ ತಗೊಂಡು ಕೊಡುವಾಗ ಖುಷಿ ಇರಲಿಲ್ಲ, ಬಟ್ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ನನಗೆ ಏನೋ ಖುಷಿ. ಸೊ ಇದು ನನಗೆ ಈಗ ಅರ್ಥ ಆಗಿರೋದಾಯ್ತಾ. ಬಟ್ ದೆನ್ ವೆನ್ ಐ ರಿಲೇಟ್, ಐ ಗೆಟ್ ದ ಸಕ್ಸಸ್ ಸಿಕ್ಕಿದಾಗ ನಂಗೆ ಪ್ಲೆಜರ್ ಫೀಲ್ ಆಗುತ್ತೆ, ಆ್ಯಂಡ್ ದಟ್ ಗಿವ್ಸ್ ಮಿ ಹೈ. ಸೊ ಅದಕ್ಕೆ ಯು ಕೀಪ್ ಕಮಿಂಗ್ ಬ್ಯಾಕ್, ಅದು ಮತ್ತೆ ತಗೊಳ್ಬೇಕು. ಇನ್ನೊಂದೇನಾದರೂ ಮಾಡಬೇಕು, ಇದು ಮಾಡಿ ಸಕ್ಸಸ್ಫುಲ್ ಮಾಡಬೇಕು, ಖುಷಿ ಸಿಗತ್ತೆ. ಸೊ ಲುಕ್ ಫಾರ್ ದೋಸ್ ಹೈಸ್ ಅಂತ. ನಾವು ಆ ಹೈನ ಕೆಲವರು ಓದೋದಲ್ಲಿ ಪಡಿಬೋದು, ಕೆಲವರು ಮ್ಯೂಸಿಕಲ್ಲಿ ಪಡಿಬೋದು, ಡಾನ್ಸಲ್ಲಿ ಪಡಿಬೋದು, ಸ್ಪೋರ್ಟ್ಸ್, ಎನಿಥಿಂಗ್. ಅದು ಮತ್ತೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಈಗ ಹೀಗೆ ನೀವು ಹೇಳುವಾಗ ಈಗ ಪ್ಯಾಷನ್ ಅಂತ ಹೋಗ್ತೇವೆ, ಕರೆಕ್ಟಾ? ಒಂದು ವಿಷಯ ಯಾರೆಲ್ಲ ನೋಡ್ತಿದ್ದಾರೆ, ನಾನು ಈ ವಿಷಯ ಹೇಳ್ತೀನಿ. ನಿಮ್ಮ ಪ್ಯಾಷನನ್ನು ನೀವು ಹಾಬಿಯಾಗಿ ಇಟ್ಟರೆ ಅದು ಪ್ಯಾಷನ್. ಅಂದರೆ ನೀವು ಈಗ ನನಗೀಗ ಡಾನ್ಸ್ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಡಾನ್ಸ್ ಚಂದ ಮಾಡ್ತೀರಾ, ಕರೆಕ್ಟಾ? ಒಬ್ಬರು ಡಾನ್ಸ್ ಚಂದ ಮಾಡ್ತಾರೆ, ಹಾಡ್ತಾರೆ ಚಂದ. ಬಟ್ ಇನ್ ಕೇಸ್ ನೀವು ಅದನ್ನು ಕರಿಯರ್ ಥರ ಬಿಲ್ಡ್ ಮಾಡಬೇಕು ಅಂದರೆ ನೀವು ಡಾನ್ಸ್ ಬಿಟ್ಟು ಅದ್ರ ಸುತ್ತ ಇರೋ ಎಲ್ಲ ವಿಷಯನ ಕಲಿಬೇಕು, ನಾಟ್ ಓನ್ಲಿ ಡಾನ್ಸ್. ನಾನೇನು ಹೇಳ್ತಿದ್ದೇನೆ ಅರ್ಥ ಆಗ್ತಿದೆ ನಿಮಗೆ? ಈಗ ನಾನು ಫಿಟ್ನೆಸ್ಸು, ನನಗೆ ಬರೀ ನ್ಯೂಟ್ರಿಷನ್ ಬಗ್ಗೆ ಕಾಂಟೆಂಟ್ ಕ್ರಿಯೇಷನ್ ನನಗೆ ಗೊತ್ತಿತ್ತು. ನನ್ನ ಪ್ಯಾಷನ್ ಇದ್ದಿದ್ದಲ್ಲಿ ಫಿಟ್ನೆಸ್ಸಲ್ಲಿ, ಚೆನ್ನಾಗಿ ಕಾಣೋದ್ರಲ್ಲಿ, ವರ್ಕೌಟ್ ಮಾಡೋದ್ರಲ್ಲಿ, ಮಸಲ್ ಬಿಲ್ಡ್ ಮಾಡೋದ್ರಲ್ಲಿ. ಬಿಕಾಸ್ ಐ ಹ್ಯಾಡ್ ದ್ಯಾಟ್ ಇನ್ಸೆಕ್ಯೂರಿಟಿ ಚಿಕ್ಕದಿರುವಾಗ, ಓಕೆನಾ? ಅಂದರೆ ಮಸಲ್ ಇಲ್ಲ, ನನಗೆ ನಾಚಿಕೆ ಆಗ್ತಿತ್ತು ಟಿ ಶರ್ಟ್ ತೆಗಿಲಿಕ್ಕೆ, ಬಿಕಾಸ್ ಐ ಹ್ಯಾಡ್ ಬಿಲ್ಲಿ ಫ್ಯಾಟ್, ಚೆಸ್ಟ್ ಫ್ಯಾಟ್. ಈಗ ಫಾರ್ ಎಕ್ಸಾಂಪಲ್ ಇದ್ರ ಬಗ್ಗೆ ಮಾತಾಡಬೇಕು, ಲಾಟ್ ಆಫ್ ಪೀಪಲ್ ಆರ್ ಹೆಸಿಟೇಟ್. ನಾನು ಲೂಸ್ ಟಿ ಶರ್ಟ್ ಹಾಕ್ಕೊಳ್ತಿದ್ದೆ, ಯಾಕಂದರೆ ದಪ್ಪ ಕಾಣಬಾರ್ದು ಅಂತ, ಆ್ಯಸ್ ಅ ಕಿಡ್. ಬಿಕಾಸ್ ಪೂಲಿಗೆ ಹೋದಾಗ ಮಂಗಳೂರಲ್ಲಿ ಬೀಚಲ್ಲಿ ಟಿ ಶರ್ಟ್ ತಗೊಳ್ಬೇಕಾ, ಅಯ್ಯೋ ನಾಟ್ ಫ್ಯಾಟ್ ಬಟ್ ದೆನ್ ಸ್ಕಿನಿ ಫ್ಯಾಟ್ ಕಂಡೀಷನ್. ಅಂದರೆ ಬಟ್ಟೆ ಹಾಕಿದಾಗ ಸಪೂರ ಕಾಡ್ತೀನಿ, ತೆಗೆದಾಗ ದಪ್ಪ. ಯು ಅಂಡರ್ಸ್ಟ್ಯಾಂಡ್?
ಸೊ ಕೈಯೆಲ್ಲ ಸಣ್ಣ ಸಣ್ಣ ಇರುತ್ತೆ, ಹೊಟ್ಟೆ ಫ್ಯಾಟ್ ಇರುತ್ತೆ, ಆ ಥರ. ಇಟ್ ವಾಸ್ ಲೈಕ್ ಬೇಸಿಕಲಿ ಮಸಲ್ ಮಾಸ್ ತುಂಬ ಕಮ್ಮಿ, ಯಾಕಂದರೆ ಈಟಿಂಗ್ ಹ್ಯಾಬಿಟ್ಸ್ ಅಷ್ಟು ಚಂದ ಇರಲಿಲ್ಲ. ಸರಿ. ಪ್ಯಾಷನ್ ಮಾತ್ರ ಇದ್ರೆ ಸಾಕಾಗಲ್ಲ, ಯು ನೀಡ್ ಟು ಲರ್ನ್ ಎವ್ರಿಥಿಂಗ್ ಅರೌಂಡ್ ಇಟ್. ಸೊ ಕಾಂಟೆಂಟ್ ಕ್ರಿಯೇಷನ್ ನಾನು ಕಲಿಬೇಕಾಯಿತು, ಆಯಿತಾ. ಅದೇ ಥರ ಇಟ್ ಮೈಟ್ ಬಿ ಮಾರ್ಕೆಟಿಂಗ್, ಇಟ್ ಮೈಟ್ ಬಿ ಸೇಲ್ಸ್ ಇರ್ಬೋದು, ಅಥವಾ ಆಪ್ರೇಷನ್ಸ್, ಟೀಮ್ ಹ್ಯಾಂಡ್ಲಿಂಗ್, ಹೈಯರಿಂಗ್. ಒಂದು ಟೀಮ್ ಬಿಲ್ಡ್ ಮಾಡಿದ್ದೇನೆ ಅಂದರೆ ನಾನಿಲ್ಲಿ ಹ್ಯೂಮನ್ ರಿಸೋರ್ಸ್ ಕಲ್ತಿದ್ದೇನೆ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ನಾನು MBA ಮಾಡಿಲ್ಲ, ಹ್ಯೂಮನ್ ರಿಸೋರ್ಸ್ ಬಟ್ ನಾನು ಅದನ್ನು ಕಲಿತೆ. ಸೊ ನಿಮ್ಮ ಪ್ಯಾಷನನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ ಪ್ಯಾಷನಲ್ಲಿ ನೀವು ಸ್ಟ್ರಾಂಗ್ ಇದ್ದೇ ಇರ್ತೀರಾ, ಯಾಕೆ ನೀವು ಅದನ್ನು ಮಾಡ್ತಿದ್ದೀರಾ. ಬಟ್ ಅದನ್ನು ಒಂದು ಕರಿಯರ್ ಥರ ತೊಗೊಂಡೋಗ್ಬೇಕು ಅಂದರೆ ಅದರ ಸುತ್ತ ತುಂಬ ವಿಷಯ ಇದೆ, ಅದನ್ನು ನೀವು ಕಲ್ತ್ರೆ ತೊಗೊಂಡೋಗ್ಬೋದು. ಅದೇ ನೀವು ಹಾಬಿ ಥರ ಮಾತ್ರ ಇದ್ರೆ ಇಟ್ಸ್ ಓಕೆ. ನೀವು ಬೇರೆ ಏನೋ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಖುಷಿಯಾಗಲಿಕ್ಕೆ ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ. ಬಟ್ ಇಫ್ ಯು ಆರ್ ಟರ್ನಿಂಗ್ ಇಟ್ ಇಂಟು ಅ ಫುಲ್ ಟೈಮ್ ಕರಿಯರ್, ದೆನ್ ಮೋರ್ ದೆನ್ ನಿಮ್ಮ ಸ್ಕಿಲ್ ಆರ್ ನಿಮ್ಮ ಪ್ಯಾಷನ್, ಅದರ ಸುತ್ತ ಇರುವ ವಿಷಯ ಎಲ್ಲ ನೀವು ಕಲಿಬೇಕಾಗತ್ತೆ. ದಟ್ ಇಸ್ ವಾಟ್ ಐ ಲರ್ನ್ ಇನ್ ಮೈ ಜರ್ನಿ. ಅಮೇಝಿಂಗ್. ಸೊ ಟೀನೇಜಲ್ಲಿದ್ದಾಗ ನಿಮಗೆ ಪ್ರಪಂಚ ಏನಾಗ್ತೀನಿ ಮುಂದೆ ಅಂತ ನೋಡ್ತಾ ಇದ್ರಿ? ಏನು ಕಾಣಿಸ್ತಾ ಇತ್ತು? ಸಕ್ಸಸ್ಫುಲ್ ಆಗಬೇಕು ಅಂತ ಇತ್ತು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇತ್ತು. ಅಂದರೆ ನನ್ನ ತಂದೆನ ನೋಡಿ ಆಗಬೇಕು ಅಂತ ಇತ್ತು. ಅಪ್ಪ ಏನು ಬಿಸ್ನೆಸ್ ಮಾಡ್ತಾಯಿದ್ರು? ನಮ್ಮದು ಟ್ರಾನ್ಸ್ಪೋರ್ಟ್, ಅಡಿಕೆದು ಬಿಸ್ನೆಸ್ ಇತ್ತು. ಅಡಿಕೆ ಗೊತ್ತಿದೆಯಲ್ಲ, ಅಡಿಕೆ. ಅಡಿಕೆ ಅದರದ್ದಿತ್ತು. ಬಟ್ ದೆನ್ ನಾನು ಯಾವತ್ತೂ ಅದಕ್ಕೆ ಇನ್ವಾಲ್ವ್ ಆಗಿಲ್ಲ. ತಂದೆ ಯಾವತ್ತು ಇನ್ನು ನಾನು ನೋಡ್ಕೊಂಡು ನೀನು ಓದ್ರ ಮೇಲೆ ಗಮನ ಕೊಡು ಅಂತ ಹೇಳ್ತಾ ಇದ್ರು. ಸೊ ಮನೇಲೇನು ಕಷ್ಟ ಇರಲಿಲ್ಲ ದುಡ್ಡಿಗೆ? ಇಲ್ಲ ಹಾಗೆ ಕಷ್ಟ ಏನಿಲ್ಲ. ಗುಡ್, ವೆಲ್ ಆಫ್ ಅಂದರೆ ರಿಚ್ ಅಂತಲ್ಲ, ಡೀಸೆಂಟ್ ಹಾಗೆ. ಸೊ ಯು ಆರ್ ದಿ ಓನ್ಲಿ ಚೈಲ್ಡ್? ಇಲ್ಲ ಅಕ್ಕ ಇದ್ದಾರೆ. ಅಕ್ಕ ಮದುವೆ ಆಗಿದ್ದಾರೆ. ಅವರು ಕೊಯಂಬತ್ತೂರು ಈ ರೋಡಲ್ಲಿ ಇರ್ತಾರೆ ಅವ್ರ ಹಸ್ಬೆಂಡ್ ಜೊತೆ.